ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಜ್ಞಾನೋಕ್ತಿಗಳು, ದ ಬುಕ್ ಆಫ್ ಪ್ರಾವರ್ಬ್ಸ್, ಚಾಪ್ಟರ್ 21ನೇ ಅಧ್ಯಾಯದಿಂದ. 21ನೇ ಅಧ್ಯಾಯ ಜ್ಞಾನೋಕ್ತಿಯಲ್ಲಿ 21 ಜಯದ ರಹಸ್ಯಗಳಿವೆ. ವಾವ್! 21 ಸೀಕ್ರೆಟ್ಸ್ ಆಫ್ ವಿಕ್ಟೋರಿಯಸ್ ಲೈಫ್, ಜಯ ಜೀವನದ 21 ರಹಸ್ಯಗಳು. ಅದು ರಹಸ್ಯಗಳು ಏನಲ್ಲ, ಒಂದು ರೀತಿಯಿಂದ ಅದು ಓಪನ್ ಸೀಕ್ರೆಟ್, ತೆರೆದ ರಹಸ್ಯಗಳಂತ ಕೂಡ ಹೇಳ್ಬೋದು. ಯಾಕಂದರೆ 21ನೇ ಅಧ್ಯಾಯದ 31ನೇ ವಚನ, ಅಂದರೆ ಕೊನೆಯ ವಚನದಲ್ಲಿ ಈ ರೀತಿಯಾಗಿದೆ: ಅಶ್ವಬಲವು ಯುದ್ಧ ದಿನಕ್ಕಾಗಿ ಸನ್ನದ್ಧವಾಗಿದ್ದರು, ಜಯವು ಯೆಹೋವನಿಂದಲೇ. ಜಯವು ಯೆಹೋವನಿಂದಲೇ. ಆ ರೀತಿಯಾಗಿ ಹೇಳಿದಾಗ ನನಗೆ ವಿಮೋಚನ ಕಾಂಡದಿಂದ ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಿದೆ. ಅದೇನಂತ ಹೇಳಿದರೆ, ಒಂದು ಸಾರಿ ಮೋಶೆ ದೇವರ ಹತ್ರ ಹೋಗಿ ಜನರಿಗೆ ನಿನ್ನ ಹೆಸರು ಏನಂತ ನಾನು ಹೇಳಲಿ ಎಂಬುದಾಗಿ ಹೇಳಿದಾಗ ದೇವರು ವಿಮೋಚನ ಕಾಂಡ 3ನೇ ಅಧ್ಯಾಯದಲ್ಲಿ ಮೋಶೆಗೆ ಹೇಳಿದಂಥ ಮಾತು ಭಾಳ ಚೆನ್ನಾಗಿದೆ. ಅದೇನಂತ ಹೇಳಿದರೆ, ಇರುವಾತನೇ ಆಗಿದ್ದೇನೆ ಎಂಬುದಾಗಿ. ಅದನ್ನು ಅಂಚಿನಲ್ಲಿ, ಮಾರ್ಜಿನಲ್ಲಿ ಎಂಥವನಾಗಿರುವೆನೋ ಅಂಥವನಾಗಿರುವೆನು, ಇರುವಾತನೇ ಆಗಿದ್ದೇನೆ, ಅಥವಾ ಎಂಥವನಾಗಿರುವೆನು ಅಂಥವನಾಗಿರುವೆನು. ನಮ್ಮ ದೇವರು ಎಂಥವನಾಗಿರುವನು ಅಂಥವನಾಗಿಯೇ ಇರುವನು. ಆತನು ನಮಗೆ ಜಯವನ್ನು ಕೊಡ್ತಾನೆ ಅಂತ ಹೇಳ್ಬಿಟ್ಟು ಜ್ಞಾನೋಕ್ತಿ 21 ಕೊನೆಯ ಮಾತಿನಲ್ಲಿದೆ. ಆತನು ಜಯ ಕೊಡೋದಕ್ಕೆ ನಮ್ಮ ಜೊತೆಯಲ್ಲಿ ಇರುವಾತನೇ ಆಗಿದ್ದಾನೆ. 21 ರಹಸ್ಯಗಳನ್ನು ಬೇಗ ನಾವು ನೋಡ್ಕೊಳ್ಬೇಕಾಗ್ತದೆ. ಆದ ಕಾರಣ ನೋಡೋಣ ಬನ್ನಿರಿ. ಜಯದ 21 ರಹಸ್ಯಗಳು. ಮೊದಲನೇ ರಹಸ್ಯ ಏನಂತ ಹೇಳಿದರೆ, ರಾಜನ ಸಂಕಲ್ಪಗಳು ಯೆಹೋವನ ಕೈಯಲ್ಲಿ. ಮೊದಲನೇದು, ನನ್ನ ನಾಯಕನು, ನನಗಿಂತಲೂ ಮೇಲಿರುವಾತ. ಅದು ಒಂದು ವೇಳೆ ಮನೆಯಲ್ಲಿರ್ಬೋದು, ಸಭೆಯಲ್ಲಿರ್ಬೋದು, ಸಮಾಜದಲ್ಲಿರ್ಬೋದು, ಆಫೀಸ್ನಲ್ಲಿರ್ಬೋದು, ಅಥವಾ ದೇಶದಲ್ಲಿರ್ಬೋದು. ಆ ನಾಯಕನ ಹೃದಯ ದೇವರ ಕೈಯಲ್ಲಿದೆ, ಇರುವಾತನೇ ಆಗಿರುವಾತನ ಕೈಯಲ್ಲಿದೆ. ಎಂಥವನಾಗಿರುವೆನೋ ಅಂಥವನಾಗಿರುವೆನು ಎಂಬುದಾಗಿ ಹೇಳಿದ ಆತನ ಕೈಯಲ್ಲಿದೆ. ಆದ ಕಾರಣ ದೇವರ ಕೈಯಲ್ಲಿ ನಾಯಕನಿದ್ದಾನೆ ಎಂಬುದನ್ನು ನಾವು ಮರಿಬಾರದು. ಇದೇ ಮಾತನ್ನು ಪ್ರಕಟಣೆ 1ನೇ ಅಧ್ಯಾಯದಲ್ಲಿ ಕೂಡ ಅಂಥ ಒಂದು ಮಾತೆ ಇದೇ ರೀತಿಯಾಗಲ್ಲ, ಸ್ವಲ್ಪ ವ್ಯತ್ಯಾಸವಾಗಿ ಒಂದು ಮಾತು ಹೇಳಿದೆ. ಅದೇನಂತ ಹೇಳಿದರೆ, ನನ್ನ ಬಲಗೈಯಲ್ಲಿ ನೀನು ಕಂಡ 7 ನಕ್ಷತ್ರಗಳು ಮತ್ತು 7 ಚಿನ್ನದ ದೀಪಸ್ತಂಭಗಳ ಗೂಢಾರ್ಥವನ್ನು ವಿವರಿಸ್ತೇನೆ. ಪ್ರಕಟಣೆ 1:20. ಆ 7 ನಕ್ಷತ್ರಗಳು 7 ಸಭೆಗಳ ದೂತರು. ಹಾಗಾದರೆ ನಾಯಕರು ಯಾರ ಕೈಯಲ್ಲಿದ್ದಾರೆ? ದೇವರ ಕೈಯಲ್ಲಿದ್ದಾರೆ, ದೇವರ ಕೈಯಲ್ಲಿದ್ದಾರೆ. ಅದನ್ನೇ ಜ್ಞಾನೋಕ್ತಿ 21:1 ನಾವು ನೋಡ್ತೇವೆ. ಎರಡನೇ ರಹಸ್ಯ, ಅದು ಮೊದಲನೇ ರಹಸ್ಯ. ಎರಡನೇ ರಹಸ್ಯ, ತನಗೆ ಬೇಕಾದ ಕಡೆಗೆ ತಿರುಗಿಸ್ತಾನೆ. ಈಗ ನಾಯಕನು ದೇವರ ಕೈಯಲ್ಲಿದ್ದರೆ ದೇವರು ಆ ನಾಯಕನನ್ನು ಎಲ್ಲಿಗೆ ಬೇಕಾದರೂ ಹೇಗೆ ಬೇಕಾದರೂ ತನ್ನ ಇಷ್ಟ ಪ್ರಕಾರವಾಗಿ ತಿರುಗಿಸಲು ಶಕ್ತನಾಗಿದ್ದಾನೆ ಎಂಬುದನ್ನು ನಾವು ತಿಳ್ಕೊಳ್ಬೇಕು. ಆದ ಕಾರಣ ನಾವು ಅಧಿಕಾರಿಗಳಿಗಾಗಿ, ನಮ್ಮ ಸಭೆಯ ಅಥವಾ ಕುಟುಂಬದ ಅಥವಾ ರಾಜ್ಯದ ಅಧಿಕಾರಿಗಳಿಗಾಗಿ ನಾವು ಬೇಡಿಕೊಳ್ಳುವಾಗ ಅವರ ಹೃದಯವು, ಅವರ ಸಂಕಲ್ಪವು ದೇವರ ಹಸ್ತದಲ್ಲಿದೆ ಎಂಬುದನ್ನು ಮರಿಬಾರದು. ಮೂರನೇ ರಹಸ್ಯ 3ನೇ ವಚನದಲ್ಲಿದೆ. ಅದೇನೆಂದರೆ, ನೀತಿ ನ್ಯಾಯ. ನೀತಿ ನ್ಯಾಯ ಜಯದ 3ನೇ ರಹಸ್ಯ. 5ನೇ ವಚನದಲ್ಲಿ ಇದೆಲ್ಲರೂ ಒಪ್ಕೊಳ್ಳುವಂಥ ಒಂದು ಸಂಗತಿ. ಅದೇನಂತ ಹೇಳಿದರೆ, ಶ್ರಮಶೀಲರು. ಹೌದು,
ಆ ಒಂದು ಶ್ರಮಶೀಲತೆ ಅದು ಜಯದ ಮತ್ತೊಂದು ರಹಸ್ಯ. ಯಾಕಂತ ಹೇಳಿದ್ರೆ ನಾವು ಸೋಮಾರಿಯಾಗಿದ್ದರೆ ಜಯ ಸಿಗೋದಿಲ್ಲ. ನಮಗೆ ಶ್ರಮಶೀಲರಾಗಿರಬೇಕು, ಕಷ್ಟಪಡಬೇಕು, ದುಡಿಬೇಕು, ಹೋರಾಡಬೇಕು ಎಂಬುದಾಗಿ ಕೇಳ್ತೀವಲ್ಲ. ಹಾಗೆ ಸದ್ಯಕ್ಕೆ ನಾವು ನೋಡ್ತಾ ಇರುವಂಥದ್ದು ಏನಂತ ಹೇಳಿದರೆ ಜಯದ 21 ರಹಸ್ಯಗಳು. ಅದರಲ್ಲಿ 5ನೇ ರಹಸ್ಯ ಏನಂದರೆ ಶುದ್ಧತೆ, ಶುದ್ಧ ನಡತೆ. 8ನೇ ವಚನ, ಶುದ್ಧ ನಡತೆ ನನಗಿದ್ರೆ ಜಯ, ಯಾಕಂದರೆ ನಮ್ಮ ವೈರಿ ಅಶುದ್ಧ. ಮತ್ತು 9ನೇ ವಚನದಲ್ಲಿ ಅದಕ್ಕೊಂದು ಎಕ್ಸಾಂಪಲ್ ಅದೇನಂತ ಹೇಳಿದರೆ ಜಗಳ ಗಂಟೆ ಅಥವಾ ಜಗಳ ಮಾಡುವಂಥವ್ರು ಯಾರಾದರೂ ಇದ್ದರೆ ನಾವು ಮೂಲೆಯಲ್ಲಿ ಸುಮ್ಮನೆ ಇರುವಂಥದ್ದು ಲೇಸು. ಅಂದರೆ ಯಾವ ರೀತಿಯಾಗಿ ಜಗಳಕ್ಕೆ ಬೇರೆಯವರು ನಮ್ಮನ್ನು ಪ್ರೇರೇಪಿಸಿದರೂ ನಾವು ಮೌನವಾಗಿ ಕೂತ್ಕೊಂಡ್ಬಿಡಬೇಕು ಅಥವಾ ಸುಮ್ಮನೆ ಇದ್ದುಬಿಡಬೇಕು. 11ನೇ ವಚನದಲ್ಲಿ ನಾವು ನೋಡುವಾಗ ಜ್ಞಾನವನ್ನು ಪಡೆಯುವಂಥದ್ದು. ಹೌದು, ಕೆಲವು ಸಾರಿ ಯಾರಿಗಾದರೂ ಏನಾದರೂ ಆದ್ರೇ ಅದನ್ನು ನೋಡಿಬಿಟ್ಟು ನಾವು ಕಲಿತೀವಿ. ಆದ ಕಾರಣ ನಮ್ಮ ಜೀವನದಲ್ಲಿ ಬೇರೆಯವ್ರಿಗೆ ಏನಾದರೂ ಆದರೆ ಅದನ್ನು ನೋಡಿಬಿಟ್ಟು ನಾವು ಜ್ಞಾನವನ್ನು ಕಲಿಬೇಕು. ಜ್ಞಾನವನ್ನು ಕಲಿಯುವಂಥದ್ದು ಜಯದ ಮತ್ತೊಂದು ರಹಸ್ಯ, 7ನೇ ರಹಸ್ಯ. 8ನೇದಾಗಿ ಅದೇ 11ನೇ ವಚನದಲ್ಲಿ ಜ್ಞಾನಿಗೆ ಶಿಕ್ಷೆ ಆದರೆ ಕೆಲವು ಸಾರಿ ತಿದ್ದುವಿಕೆ ನಮಗೆ ಆಗುವಾಗ ಏನಾಗ್ತದೆ, ನಾನು ಜ್ಞಾನಿ, ನನಗೆ ಯಾಕೆ ತಿದ್ದಬೇಕು, ನನಗೆಲ್ಲ ಗೊತ್ತು, ಆ ಮನೋಭಾವನೆ ಇರಬಾರ್ದು. ದೇವರು ನಮ್ಮನ್ನು ತಿದ್ದುವಾಗ ಅಥವಾ ನಮ್ಮ ಆತ್ಮಿಕ ನಾಯಕರು ನಮ್ಮನ್ನು ತಿದ್ದುವಾಗ ಆ ತಿದ್ದುವಿಕೆಯನ್ನು ನಾವು ತಗೋಬೇಕು. ಅದರಿಂದ ನಮಗೆ ತಿಳುವಳಿಕೆ ಲಭ್ಯ. 12ನೇ ವಚನದಲ್ಲಿ ಜಯದ ಮತ್ತೊಂದು ರಹಸ್ಯ ಅದೇನೆಂದರೆ ಧರ್ಮ ಸ್ವರೂಪನು, ಧರ್ಮ ನೀತಿ ಎಂಬುದಾಗಿ ನಾವು ನೋಡ್ತೇವೆ. ಸರಿ, 13ನೇ ವಚನದಲ್ಲಿ ಭಾಳ ಚೆನ್ನಾಗಿದೆ ಇದು. ಬಡವನ ಮೊರೆಗೆ, ಬಡವನು ಮೊರೆ ಇಡ್ತಿದ್ದಾನೆ, ನಾವು ಅದನ್ನು ಕೇಳಲಿಲ್ಲ ಏನೋ ಎಂಬಂತೆ ಇರಬಾರ್ದು. ಹೌದು, ಆ ರೀತಿಯಾಗಿದ್ದರೆ ನಾವು ಅಂಥ ಪರಿಸ್ಥಿತಿಯಲ್ಲಿದ್ದಾಗ ನಾವು ಊಹಿಸ್ಕೊಳ್ಬೇಕು. 14ನೇ ವಚನದಲ್ಲಿ ಇನ್ನೊಂದು ಜಯದ ರಹಸ್ಯ ಇದೆ. ಅದೇನೆಂದರೆ ಗುಪ್ತ ಬಹುಮಾನ, ಸೀಕ್ರೆಟಾಗಿ. ಕೆಲವು ಸಾರಿ ಬಹುಮಾನವನ್ನು, ಕೊಡುಗೆಯನ್ನು ಕೊಡೋದರಿಂದ ಭಾಳ ಜನರನ್ನು ಸಂಪಾದಿಸ್ಕೋಬೋದು, ಜಯವನ್ನು ಪಡೆದುಕೊಳ್ಬೇಕಾಗ್ತದೆ, ಸಾಧ್ಯ ಅದು. 15ನೇ ವಚನದಲ್ಲಿ ನ್ಯಾಯ ಮಾರ್ಗವು ಶಿಷ್ಟರಿಗೆ ಸಂತೋಷ. ಹೌದು, ಜಯದ ರಹಸ್ಯ ಏನು? ಹೌದು, ಅದು ನ್ಯಾಯ ಮಾರ್ಗ. ಅದರಿಂದ ನಮಗೆ ಆಗುವಂಥ ಸಂತೋಷವೇ ಜಯದ ರಹಸ್ಯ. ಸರಿ, ಹಾಗೆಯೇ 19ನೇ ವಚನ ನಾವು ನೋಡುವಾಗ ಅಲ್ಲಿ ಒಂದು ವೇಳೆ ಗಂಡ ಹೆಂಡತಿಯ ಬಗ್ಗೆ ಇರ್ಬೋದು, ಇಲ್ಲಿ ನೋಡುವಾಗ ಅಥವಾ ಇಬ್ಬರು ವ್ಯಕ್ತಿಗಳ ನಡುವೆ ಇರುವಂಥ ಸಮಸ್ಯೆಯಲ್ಲಿ ನೋಡುವಾಗ ಕೆಲವು ಸಾರಿ ಜಗಳ ಪರಿಹಾರ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಪ್ರತ್ಯೇಕವಾಗಿ ಕ್ವೈಟಾಗಿ ಸುಮ್ಮನೆ ಇರೋದು ಮೇಲು. ಅದನ್ನೇ 18ನೇ ವಚನ 19ನೇ ವಚನ 2 ವಚನದಲ್ಲಿಯೂ ಹೇಳಲಾಗಿದೆ. 14ನೇ ರಹಸ್ಯ ಯಾವುದಕ್ಕೆ? ಜಯದ ರಹಸ್ಯ. ಅದೇನಂತ ನೋಡೋಣ 21ನೇ ವಚನದಲ್ಲಿ. ನೀತಿ ಕೃಪೆ. ನೀತಿ ಕೃಪೆಯನ್ನು ನಾವು ಹುಡುಕುವವರಾಗಿದ್ದಾಗ ಏನಾಗ್ತದೆ? ಜಯದ ರಹಸ್ಯದಲ್ಲಿ ಭಾಗಿಯಾಗ್ತೇವೆ. ವಾವ್, ಆಶ್ಚರ್ಯ. ಮತ್ತು ಮುಂದೆ ನಾವು ನೋಡ್ತಿದ್ದೇವೆ 26ನೇ ವಚನದಲ್ಲಿ ಧರ್ಮಿ ಅಥವಾ ನೀತಿವಂತನು ಹಿಂದೆಗೆಯದೇ ಕೊಡುವನು. ಕೊಡುಗೆ. ಈ ಕೊಡುಗೆ ಅಂತ ಹೇಳಿದಾಗ ಅಥವಾ ಕೊಡುವಂಥದ್ದು ಅಂತ ಹೇಳುವಾಗ ಒಂದು ವಾಕ್ಯ ನಾನು ಓದಲೇಬೇಕು. ಅಪೊಸ್ತಲರ ಕೃತ್ಯದಲ್ಲಿ ಇರುವಂಥ ಒಂದು ವಾಕ್ಯ ಭಾಗ 20ನೇ ಅಧ್ಯಾಯದಲ್ಲಿ. ಮತ್ತು ಹಾಗೆ ಮುಂದೆ ನಾವು ನೋಡುವುದಾದರೆ 35ನೇ ವಚನದಲ್ಲಿ ಈ ರೀತಿಯಾಗಿ ನಾವು ನೋಡ್ತೇವೆ. ಅಪೊಸ್ತಲರ ಕೃತ್ಯ, ಹೌದು, 20ನೇ ಅಧ್ಯಾಯ 35ನೇ ವಚನ ಹೀಗಿದೆ.
ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯ. ವಾವ್! ಅದೇ ಮಾತನ್ನು ಇಲ್ಲಿ ಜ್ಞಾನೋಕ್ತಿಯಲ್ಲಿ ನಾವು ನೋಡುವಾಗ ಅದನ್ನೇ ಇನ್ನೊಂದು ರೀತಿಯಿಂದ ಹೇಳಲಾಗಿದೆ. ಅದೇನೆಂದರೆ, ಹಿಂತೆಗೆಯದೆ ಕೊಡುವಂಥ ಧರ್ಮೀಯ ಅದು ಜಯದ ಜೀವನದ ಮತ್ತೊಂದು ರಹಸ್ಯ. 28ನೇ ವಚನದಲ್ಲಿ ಇರುವಂಥ ಇನ್ನೊಂದು ಮಾತು, ಕೇಳಿದ್ದನ್ನೇ ಹೇಳುವವನ ಸಾಕ್ಷಿ. ಅಂದರೆ ಇದನ್ನು 2-3 ರೀತಿಯಿಂದ ನಾವು ತಗೊಳ್ಬೋದು. ಇಹಲೋಕದಲ್ಲಿ ಸಾಕ್ಷಿಯಾಗಿ ಕೇಳಿದ್ದನ್ನು ನಾವು ಹೇಳುವಂಥದ್ದು ಅನುದಿನದ ಜೀವನದಲ್ಲಿ. ಆದರೆ ದೇವರಿಂದ ಕೇಳಿದ್ದನ್ನೇ ಹೇಳುವಂಥ ಒಂದು ಸಾಕ್ಷಿ ಕೂಡ ಬೇಕು. ಹೌದು, ದೇವರು ಮಾತಾಡ್ತಾರೆ. ಮಾತನಾಡುವಂಥ ದೇವರಿಂದ ನಾವು ಕೇಳಿಸ್ಕೊಂಡಾಗ ಅದನ್ನೇ ಇತರರಿಗೆ ಹೇಳುವಾಗ ಅಂಥ ಒಂದು ಸಾಕ್ಷಿಯು ಶಾಶ್ವತವಾಗಿರುವುದು. ವಾವ್! ಶಾಶ್ವತವಾಗಿರುವುದಂತ. ಸದ್ಯದಲ್ಲಿ ನಾವು ಜ್ಞಾನೋಕ್ತಿ 21ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ತಿದ್ದೇವೆ. 21ನೇ ಅಧ್ಯಾಯದಲ್ಲಿ ಜಯದ 21 ರಹಸ್ಯಗಳನ್ನು ನಾವು ನೋಡ್ತಾ ಇದ್ದೇವೆ ರೀ. ಜಯದ 21 ರಹಸ್ಯಗಳು. ಅದರಲ್ಲಿ ಈಗ 17ನೇ ರಹಸ್ಯ ನಾವು ನೋಡಿದ್ವಿ. ಅದೇನಂತ ಹೇಳಿದ್ರೆ, ಕೇಳಿದ್ದನ್ನೇ ಹೇಳುವಂಥದ್ದು. ಹೌದು, ಇನ್ನೊಂದು ವಾಕ್ಯ ನನಗೆ ನೆನಪಿಗೆ ಬರ್ತಿದೆ. ಅದು ಯೋಹಾನನು ತನ್ನ ಪತ್ರಿಕೆಯಲ್ಲಿ ಬರೆದಂಥ ಒಂದು ವಾಕ್ಯ. ನೋಡೋಣ ಏನಂತಿದೆ. 1ನೇ ಯೋಹಾನ 1ನೇ ಅಧ್ಯಾಯದಲ್ಲಿ 3ನೇ ವಚನ ಈ ರೀತಿಯಾಗಿದೆ. 1 John chapter 1 verse 3, ನಾವು ಕಂಡು ಕೇಳಿದ್ದು ನಿಮಗೆ ಗೊತ್ತಾಗಿರುವ, ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿಪಡಿಸ್ತೇವೆ. ಅಂದರೆ ಕಂಡು ಕೇಳಿದ್ದು. ಆ 1ನೇ ವಚನ, ನಾವು ಅದನ್ನು ಕಿವಿಯಾರೆ ಕೇಳಿ ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿ ಕೈಯಿಂದ ಮುಟ್ಟಿದ್ದೇವೆ. ಆ ಜೀವವಾಕ್ಯದ ಬಗ್ಗೆ ಸಾಕ್ಷಿ ಯೋಹಾನ್ ಕೊಡ್ತಾನೆ ರೀ. ಆ ರೀತಿಯಾಗಿ 29ನೇ ವಚನ ಜ್ಞಾನೋಕ್ತಿ 21:29 ಏನಂತ ಬರೆದಿದೆ ಅಂದರೆ, ಸತ್ಯವಂತನು ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳುತ್ತಿರುವನು. ಹಾಗಾದರೆ ಸತ್ಯವಂತನು ಯಾರು? ಸತ್ಯವಂತನು ಯಾರು ಅಂತ ಹೇಳಿದ್ರೆ, ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳುತ್ತಿರುವನು. ಕೆಲವು ಸಾರಿ ಸತ್ಯವಂತರು ಅಂತ ಹೇಳಿದರೆ ಎಲ್ಲ ಆಟೋಮೆಟಿಕ್ ಆಗಿ ಸ್ವಯಂ ನಿಯಂತ್ರಿತವಾಗಿ ಎಲ್ಲ ಇರುವಂಥವ್ರು ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಆದರೆ ಇಲ್ಲ, ಅವರಲ್ಲಿ ತಪ್ಪು ದೋಷಗಳು ಇರಬಹುದು. ಇದ್ದರೂ ಕೂಡ ಅವರು ತಮ್ಮನ್ನು ಸರಿಪಡಿಸಿಕೊಳ್ತಾರೆ. ವಾವ್! ತಮ್ಮನ್ನು ಸರಿಪಡಿಸಿಕೊಳ್ತಾನೆ, ನಡತೆಯನ್ನು ಸರಿಪಡಿಸಿಕೊಳ್ಳುವಂಥವರೇ ಸತ್ಯವಂತರು. ಭಾಳ ಚೆನ್ನಾಗಿದೆ, ಭಾಳ ಆಶ್ಚರ್ಯವಾಯಿತು. 30ನೇ ವಚನ, ಯಾವ ಜ್ಞಾನವು, ಯಾವ ವಿವೇಕವು, ಯಾವ ಜ್ಞಾನವು 19ನೇ ರಹಸ್ಯ, ಯಾವ ವಿವೇಕವು 20ನೇ ರಹಸ್ಯ, ಯಾವ ಆಲೋಚನೆಯು 21ನೇ ರಹಸ್ಯ. ಹಾಗಾದರೆ 3 ವಿಷಯಗಳು ಬರೆದಿದೆ: ಜ್ಞಾನ, ವಿವೇಕ, ಆಲೋಚನೆ. ಈ 3 ವಿಷಯಗಳನ್ನು ಹೇಳಿಬಿಟ್ಟು 30ನೇ ವಚನದಲ್ಲಿ, ಜ್ಞಾನೋಕ್ತಿ 21:30ನೇ ವಚನದಲ್ಲಿ ಹೇಳಿಬಿಟ್ಟು, ಈ 3 ಇನ್ನೊಂದು ಸಾರಿ ಹೇಳ್ತೇನೆ, ಜ್ಞಾನ, ವಿವೇಕ, ಆಲೋಚನೆ, ಈ 3 ದೇವ್ರ ಮುಂದೆ ನಿಲ್ಲೋದಿಲ್ಲ ಅಂತ್ರಿ. ನಾನು ಭಾಳ ಪ್ರಾಮುಖ್ಯ ಅಂದ್ಕೊಂಡೆ. ಜ್ಞಾನ ಪ್ರಾಮುಖ್ಯ, ವಿವೇಕ ಭಾಳ ಪ್ರಾಮುಖ್ಯ, ಮತ್ತು ಕೆಲವು ಸರಿ ಆಲೋಚನೆ ಮಾಡ್ತೇವೆ. ಈ 3 ಕೂಡ ದೇವ್ರ ಮುಂದೆ ನಿಲ್ಲೋದಿಲ್ಲ. ಹಾಗಾದರೆ ಯಾವುದು ನಿಲ್ತದೆ ಎಂಬುದಾಗಿ ನೋಡುವಾಗ 31ನೇ ವಚನದಲ್ಲಿ, ಜಯವು ಯೆಹೋವನಿಂದಲೇ, ಜಯವು ದೇವರಿಂದಲೇ. ಹೌದು, ಜಯವು ನಮ್ಮ ಜ್ಞಾನದಿಂದಲ್ಲ, ನಮ್ಮ ವಿವೇಕದಿಂದಲ್ಲ, ನಮ್ಮ ಆಲೋಚನೆಯಿಂದ ಅಲ್ಲ, ದೇವರಿಂದಲೇ. ಇದನ್ನು ಓದುವಾಗ ನನಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯೋಹಾನನು ಬರೆದ ಸುವಾರ್ತೆಯಲ್ಲಿ ಹೇಳಿದ ಒಂದು ಮಾತು ನೆನಪಿಗೆ ಬರ್ತಿದೆ. ಅದನ್ನು ಓದಿಬಿಟ್ಟು ನಾನು ಮುಗಿಸ್ತೇನೆ. ನಾವು ಅಧ್ಯಾಯನ ಮುಗಿಸೋಣ. 15ನೇ ಅಧ್ಯಾಯ ಯೋಹಾನ ಸುವಾರ್ತೆ
ನಾನೇ ನಿಜವಾದ ದ್ರಾಕ್ಷಿಯ ಬಳ್ಳಿ ಅಂತ ಹೇಳಿದಂಥ ಯೇಸು ಸ್ವಾಮಿ ಹೇಳುವಂಥ ಒಂದು ಮಾತು 5ನೇ ವಚನದ ಕೊನೆ ಭಾಗದಲ್ಲಿ ಈ ರೀತಿಯಾಗಿ 15:5 ಕೊನೆ ಭಾಗ, ಜಾನ್ಸ್ ಗಾಸ್ಪಲ್ ಚಾಪ್ಟರ್ 15 ವರ್ಸ್ 5 ಲಾಸ್ಟ್ ಪಾರ್ಟ್, ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ದೇವರು ಬಿಟ್ಟು ಜ್ಞಾನ, ದೇವರು ಬಿಟ್ಟು ವಿವೇಕ, ದೇವರು ಬಿಟ್ಟು ಆಲೋಚನೆ ನಾವು ಮಾಡಿಕೊಂಡ್ರೆ ಪ್ರಯೋಜನ ಇಲ್ಲ. ಆದರೆ ದೇವರನ್ನ ಒಳಪಡಿಸಿಕೊಂಡು ನಾವು ಯುದ್ಧ ಮಾಡುವಾಗ ಗೆದ್ದವರಾಗ್ತೇವೆ. ಇದು ಖಂಡಿತವಾಗಿ ಮತ್ತೊಂದು ರಹಸ್ಯವಾಗಿದೆ. ರಹಸ್ಯವಾದದ್ದನ್ನು ಧರ್ಮೋಪದೇಶ ಕಾಂಡದಲ್ಲಿ ಇರುವಂಥ ಒಂದು ಮಾತು, ಇದನ್ನು ಕೂಡ ನಾನು ಓದಬೇಕು, ಯಾಕಂದರೆ ಹಾಗೆ ನೆನಪಿಗೆ ಬಂತು. 29ನೇ ಅಧ್ಯಾಯ 29ನೇ ವಚನದಲ್ಲಿ ಈ ರೀತಿಯಾಗಿದೆ, ರಹಸ್ಯವಾದವುಗಳು ನಮ್ಮ ದೇವರಾದ ಯೆಹೋವನವು. ರಹಸ್ಯವಾದದ್ದು ದೇವರಿಗೆ ಸೇರಿದೆ, ಆದರೆ ಆತನಿಂದ ಪ್ರಕಟವಾದವುಗಳು ಸದಾ ನಮ್ಮ ಮತ್ತು ನಮ್ಮ ಸಂತತಿಯವರ ಪಾಲಾಗಿರುವುದರಿಂದ ನಾವು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಆಶ್ಚರ್ಯ ಅಲ್ವಾ? ಹೌದು. ಈ ರಹಸ್ಯಗಳು ಒಂದೊಂದು ಕೂಡ 21 ರಹಸ್ಯಗಳು 21ನೇ ಅಧ್ಯಾಯದಲ್ಲಿರುವಂಥದ್ದನ್ನು ನಾವು ನಮ್ಮ ಜೀವನದಲ್ಲಿ ಕೈಕೊಂಡು ನಡೆಯುವಾಗ ನಿಶ್ಚಯವಾಗಿ ಅದರಿಂದ ಜಯ, ಮುಂದುವರಿಯುವಿಕೆ ಆಸ್ಪದ. ಸರಿ, ಇಷ್ಟೆಲ್ಲ ರಹಸ್ಯಗಳನ್ನು ಪಡ್ಕೊಂಡು ಬಿಟ್ಟು ನಾವು ಅದನ್ನೇ ನಾವೇ ಇಟ್ಕೋಬಾರ್ದು, ಬೇರೆಯವ್ರಿಗೂ ನಾವು ಅದನ್ನು ಹೇಳಬೇಕು. ಅದಕ್ಕೆ ನಾನು ಈ ರಹಸ್ಯಗಳನ್ನು ನಾನಾಗೇ ಇಟ್ಕೊಳ್ಬಾರ್ದು, ಇದನ್ನು ಬೇರೆಯವ್ರಿಗೆ ಹೇಳಬೇಕಂತ ಹೇಳ್ತಿದ್ದೀನಿ. ನೀವು ಕೂಡ ಈ ರಹಸ್ಯಗಳನ್ನು ಇತರರಿಗೆ ಹೇಳುವಾಗ ಏನಾಗ್ತದೆ ಅಂತ ಹೇಳಿದರೆ, ದೇವರ ವಾಕ್ಯದಲ್ಲಿ ಬರೆದಿರುವ ಹಾಗೆ ಸಾಕ್ಷಿ 28ನೇ ವಚನ, ಕೇಳಿದ್ದನ್ನೇ ಹೇಳುವವನ ಸಾಕ್ಷಿ ಶಾಶ್ವತವಾಗಿರ್ತದೆ. ಆ ರೀತಿಯಾಗಿರುವಂಥ ದೇವರು ಸಹಾಯ ಮಾಡಲಿ. ಜ್ಞಾನೋಕ್ತಿಗಳು 21ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.